सुर में गाना सीखिए पाधानीसा ऐप के साथ। AI पावर्ड पर्सनल म्यूजिक टीचर फ्रॉम सारेगामा। ನನ್ನಾಸೆ ನೀನು ನಿನ್ನಾಸೆ ನಾನು ನನ್ನಾಸೆ ನೀನು ನಿನ್ನಾಸೆ ನಾನು ಎಂದು ನಿನ್ನ ನೋಡುವೆ ಎಂದು ನಿನ್ನ ಸೇರುವೆ ನಿಜ ಹೇಳಲೇನು ನನ್ನ ಜೀವ ನೀನು ನಿಜ ಹೇಳಲೇನು ನನ್ನ ಜೀವ ನೀನು. ಲಲಿತಾ ಲಲಿತಾ ಅತ್ತೆ ಬೆಳಗ್ಗೆ ಎದ್ದವನು ದೇವ್ರನ್ನ ಕೂಡ ಸ್ಮರಿಸಿಲ್ಲ. ಇಲ್ಲಿ ಬಂದು ನೀನ್ ನೋಡೋವರೆಗೂ ನಿಂದೇ ಧ್ಯಾನ ನನಗೆ. ನೂರಾರು ಬಯಕೆ ಆತುರ ತಂದಿದೆ, ನೂರಾರು ಕನಸು ಕಾತರ ತುಂಬಿದೆ. ಲಾಲ ಲಾಲ ಲಾಲೆ ಲಾಲೆ ಲಾಲೆ. ಯಾಕೆ ತಲೆ ಬಗ್ಗಿಸ್ಕೊತಿದ್ಯಾ ಲಲಿತಾ? ಲಲಿತಾ ನನ್ನ ಸೆಲೆಕ್ಷನ್ ನೋಡಿದೆ ಅಂದ್ರೆ ದಂಗಾಗ್ಬಿಡ್ತೀನಿ. ನೋಡಿ ಸೀರೆ, ಈ ಸೀರೆ ನೀನು ಉಟ್ಕೊಂಡು ಇದಕ್ಕೊಪ್ಪಂತಹ ಬ್ಲೌಸ್ ಕಟ್ಕೊಂಡು ಹಸೆ ಮನೆ ಮೇಲೆ ಕೂತ್ಕೊಂಡು ಇದ್ರೆ ರತಿ ರತಿ ಇದ್ದಾಗಿರ್ತೀಯ. ಅದಾಗಿ ನೋಡ್ದ ನೆಕ್ಲೆಸ್ ನೋಡ್ದ, ನಿನಗೋಸ್ಕರನೇ ಬಹಳ ಆಸೆ ಪಟ್ಟು ತಗೊಂಡ್ಬಂದಿದ್ದೀನಿ. ಇದನ್ನ ನೀನು ಕುತ್ತಿಗೆ ಹಾಕೊಂಡ್ಬಿಟ್ರೆ ಹಾಗೆ ದೃಷ್ಟಿ ಆಗೋಗ್ಬಿಡುತ್ತೆ. ಇದೇನಿದು? ನಾನು ಮಾತನಾಡ್ತಾನೆ ಇದ್ದೀನಿ, ನೀನು ತಲೆ ಬಗ್ಗಿಸ್ಕೊಂಡು ಕೂತ್ಕೊಂಡಿದ್ದೀಯ. ಓಹೋ, ಅಷ್ಟೊಂದು ಗಂಭೀರನು ನಿನಗೆ? ನಾಳೆ ನಾನು ನಿನ್ನ ಮದುವೆ ಆಗೋ ಗಂಡ, ನಿನಗೆ ಇಷ್ಟೊಂದು ಗಂಭೀರ ಇರ್ಬೇಕಾದ್ರೆ ನನಗೆಷ್ಟಿರ್ಬೇಡ? ಆಲ್ ರೈಟ್ ಆಲ್ ರೈಟ್. ಅಮ್ಮವ್ರೆ, ನಾನು ಬರ್ತೀನಿ. ಯಾಕೆ ಹೇಳ್ತಾ ಇದೀಯಾ? ರಾಮು, ನಿನ್ನ ಕೈ ಬಿಡಲ್ಲ ತಾನೆ? ಕೈ ಹಿಡಿಯೋದಕ್ಕೆ ತಾನು ಇಷ್ಟೆಲ್ಲ ಏರ್ಪಾಡು ಮಾಡ್ತಾ ಇರೋದು. ನೋಡು, ಲಗ್ನ ಪತ್ರಿಕೆ ಕೂಡ ಪ್ರಿಂಟ್ ಆಗಿ ಹೋಗಿದೆ. ಇನ್ನೇನಪ್ಪ ಅಂದ್ರೆ ವಾಲ್ಗ ಊದ್ಸೋದು, ಕುತ್ಕೊಂಡು ತಾಳಿ ಬೀಳೋದು, ಇವೆರಡೇ ಬಾಕಿ. ಅದೇ ಮಾಮ, ನಾನು ಮಾವನೂ ಅಲ್ಲ, ನೀನ್ ನನ್ಗೆ ಅಳಿಯನೂ ಅಲ್ಲ. ಏನಂತ ಬಾರ ಈ ಕಡೆ. ಯಾಕೆ ಹೇಳ್ತಾ ಇರೋದು? ಬಾರ ಈ ಕಡೆ. ಯಾಕೆ ಮಾವ ಇದ್ದಕ್ಕಿದ್ದಾಗಿ ಈ ಆವೇಶ ನಿನಗೆ? ನೀನು ಲಲಿತಾ ಹತ್ರ ಮಾತನಾಡ್ತಿರೋದು ನನಗಿಷ್ಟ ಇಲ್ಲ. ಚೆನ್ನಾಗಿದೆ. ನನ್ನ ಹೆಂಡತಿ ಆಗೋಳ ಹತ್ರ ನಾನ್ ಮಾತಾಡ್ಬಾರ್ದೆ. ಏನಂದ್ರೆ ನನ್ನ ಮಗಳು ನಿನಗೆ ಹೆಂಡತಿ ಆಗ್ತಾಳ? ಈ ಆಸರೆ ಕನಸಲ್ಲಿ ಇಟ್ಕೋಬೇಡ ನೀನು. ನಿನ್ ಕೈ ಹೋಗಿದ್ದೀನಿಂದ್ರೆ ಇವತ್ತೊಂದು ಸ್ವಲ್ಪ ನನ್ ಮಾತು ಕೇಳಿ. ಕೋಪದಲ್ಲಿ ನಿಮ್ ಕೈಯಾರ ನೀವೇ ನಿಮ್ ಮಗಳು ಬಾಳ ಹಾಳು ಮಾಡ್ಬೇಕಿದ್ರೆ ನಿಮ್ ನಮ್ಮನೆ ಆಗ್ತದೆ. ಮುಚ್ಚೆ ಬಾಯಿ. ನನ್ನ ಮಾತಿಗೆ ಯಾರಾದ್ರೂ ಆಟ ಬಂದ್ರೆ ಸಿಡಿ ತೋರಣ ಕಟ್ಟಿಬಿಡ್ತೀನಿ. ನಡೆಯ ಒಳಗಡೆ ನಡೆಯೇ. ಈ ಸಂಬಂಧ ಸಾಧ್ಯವಿಲ್ಲ ಅಂದ್ರೆ ಸಾಧ್ಯವಿಲ್ಲ. ಯಾಕೆ ಮಾವ ಹೀಗಾಗ್ತಾ ಇದೆಯಾ ನೀನು? ನಮ್ಮಿಬ್ರು ಮದುವೆ ಮುಹೂರ್ತ ಆಗಲಿ ನಿಶ್ಚಯವಾಗ್ಬೇಕಿದೆ. ಲಗ್ನ ಪತ್ರಿಕೆ ಪ್ರಿಂಟ್ ಆಗಿದೆ, ಗೊತ್ತೇ? ಕಾಣ್ತಾ ಇದ್ವಿ ನಿನಗೆ? ಲಗ್ನ ಪತ್ರಿಕೆನ ನನ್ನ ಮಗಳನ್ನ ಬೀದಿಲಿ ಹೋಗೋ ಒಬ್ಬ ಭಿಕಾರಿ ಕೊಟ್ಟು ಮದುವೆ ಮಾಡ್ತೀನಿ ಆಗ್ಲಿ ನಿನಗೆ ಮಾತಾಡ್ಕೊಡಲ್ಲ. ಅವಳು ಕುತ್ತಿಗೆ ಹಿತ್ತಿಗೆ ಬಾಯಿ ಕಾಡ್ತೀನಿ ಆಗ್ಲಿ ನಿಮ್ಮನೆ ಸೊಸೆಯಾಗಿ ಕಳಿಸೋಲ್ಲ. ನಿನಗೆ ನಾ ತಲೆಗೆಲ್ಲ ಕೆಟ್ಟಿದೀಯಾ? ನಮ್ಮನೆ ನಾಟಕ ಬೊಂಬೆಗಳು ಅಂತ ತಿಳ್ಕೊಂಡ್ಬಿಟ್ಯಾ? ನಿನಗೆ ಇಷ್ಟು ಬಂದ ಮದುವೆ ಅನ್ನೋದಕ್ಕೆ, ಸಿಟ್ಟು ಬಂದ ಬೇಡ ಅನ್ನೋದಕ್ಕೆ? ನಾವಿಬ್ರು ಒಬ್ರಿಗೋಸ್ಕರ ಒಬ್ರು ಹುಟ್ಟಿರೋರು, ಒಬ್ರಿಗೋಸ್ಕರ ಒಬ್ರು ಬಾಳೋರು. ನಮ್ಮಿಬ್ರು ಬೇರೆ ಮಾಡೋ ಶಕ್ತಿ ನಿನಗೆಲ್ಲ ಬ್ರಹ್ಮನಿಗೂ ಸಾಧ್ಯ ಇಲ್ಲ. ಬಾಳಂತ ಎಲ್ಲ ಕರ್ಕೊಂಡು ಹೋಗ್ತಿದ್ಯಾ ಅವಳನ್ನ? ಬಿಡ ಅವಳ ಕೈ. ಬಿಡೋದಕ್ಕೆಲ್ಲ ಕೈ ಹಿಡ್ಕೊಂಡಿರೋದು ಅಂತ ಇಲ್ಲಿ. ಹೋಗಿ ಒಳಗಡೆ. ನಿನಗೆ ಮರ್ಯಾದೆಗೆ ಹೇಳ್ತಾ ಇದ್ದೀನಿ, ನಡೆಯೋ ಆಚೆ. ಅಂತ ಮರ್ಯಾದೆ ನಿನ್ಗೆ ಹೇಳ್ತಾ ಇದ್ರು, ಬಂದ್ಬಿಡು ನನ್ನ ಜೊತೆನಲ್ಲಿ. ಬಾಯ್ಲಿ, ಒಂದು ಹೆಜ್ಜೆ ಏನಾದ್ರೂ ಮುಂದೆ ಕಿಟ್ಟ ಕಾಲು ಕಾಲ್ಬಿಟ್ಟು ಬಿಡ್ತೇನೆ. ಬರ್ತೀಯ ಇಲ್ಲ? ನಡೆಯೋ ನಡೆಯೋ ನಡೆಯೋ. ಎದೆ ಕೈ ಹಾಕ್ತದ್ದು ಅಷ್ಟು ಧೈರ್ಯ ಬಂತ ನಿನಗೆ? ನಾನು ಬರೋ ಸಿಟ್ಟಿನಲ್ಲಿ ನಿನ್ನ ಕಬ್ಬಲ್ಲಿ ಜಲ್ಲ ಸಿಗ್ದಾಕ್ಬಿಡ್ತಾ ಇದ್ದೆ. ನಮ್ಮ ತಾಯಿ ಹೊರ ಹುಟ್ಟಿದವಳು ಅಂತ ಸುಮ್ಮನೆ ಬಿಟ್ಟಿದ್ದೀನಿ. ನಡೆಯಲ್ಲ ಎಲ್ಲ ಕರಿತಿದ್ಯಾ ಅವನ್ನ? ನನ್ನ ಮನೆಗೆ ನಾನು ಎಲ್ಲಿರ್ತೀನಲ್ಲಿ ಇರ್ಬೇಕಾದ ಧರ್ಮ. ಧರ್ಮ ನೀನು. ನಿನಗೆ ಇಷ್ಟೊಂದು ಹೋಗಿರ್ಬೇಕಾದ್ರೆ ನಮಗೆ ಎಷ್ಟಿರ್ಬೇಡ ಹೋಗರು. ಬಲಗಾಲ ಮುಂದಿಟ್ಟು ಮನೆ ಒಳಗೆ ಬಾಲಂತ. ಅಮ್ಮ
ನಿನ್ ಸೊಸೆನ ಮನೆ ಕರ್ಕೊಂಡ್ ಬಂದಿದ್ದೀನಿ. ಇನ್ಮೇಲೆ ಇವಳು ಕಾಪಾಡೋ ಹೊಣೆ ನಿನಗೆ ಸೇರಿದ್ದು. ಇದೇನೋ ರಾಮಣ್ಣ ನೀನ್ ಮಾಡ್ಕೊಂಡು ಬಂದಿರೋ ಕೆಲಸ. ಅವಳಪ್ಪ ನೋಡಿದ್ರೆ ಇಲ್ಲದ ಹಗರಣ ಆಗುತ್ತೆ. ಈಗಲೇ ಊರನ್ನೆಲ್ಲ ಹೇಳ್ಕೊಂಡು ತಿರುಗ್ತಾ ಇದ್ದಾನೆ. ನೀನ್ ಮನೆಗ್ ಬಂದ್ರೆ ನಿನ್ ಕಾಲ್ ಕತ್ತರಿಸ್ತೀನಿ ಅಂತ. ಕತ್ತರಿಸಿ ಬಿಡ್ತಾನೆ. ಅವ್ನು ಹೇಳದನ್ನ ಮಾಡೋದಕ್ಕೂ ಹೇಳ್ತಿರೋನಪ್ಪ. ಅವಳು ಮರ್ತು ಬಿಡಪ್ಪ. ಅಲ್ಲಮ್ಮ, ಬುದ್ಧಿ ತಿಳಿಯೋಕ್ ಮುಂಚಿನಿಂದ ನಮ್ಮಿಬ್ಬರನ್ನು ಗಂಡ ಹೆಂಡತಿ ಅಂತಂದು ಈ ಮದುವೆ ಇನ್ವಿಟೇಷನ್ ಪ್ರಿಂಟ್ ಆದ್ಮೇಲೆ ಅವಳನ್ನ ಮರ್ತು ಬಿಡು ಅಂತ ಹೇಳ್ತೀಯಲ್ಲ, ಇದ್ಯಾವ ನ್ಯಾಯ? ನ್ಯಾಯಕ್ಕೆ ಬೆಲೆ ಇದ್ದಿದ್ರೆ ನನ್ನ ತಮ್ಮನಾಗಿದ್ದ ಅವನು ಹೀಗೆ ವೈವಿಯಾಗಿ ನಮ್ಮ ಮೇಲೆ ದ್ವೇಷ ಸಾಧಿಸಿದ್ನ? ತಪ್ಪೆಲ್ಲ ನಿಮ್ದು. ಅವನು ಯಾರ ಹತ್ರ ಲೇವಾದೇವಿ ಮಾಡಿದ್ರೇನು, ಯಾರ ಹತ್ರ ಎಷ್ಟು ಬಡ್ಡಿ ತಗೊಂಡ್ರೇನು, ನೀವೇ ಅಪ್ಪ ಸೇರಿಸ್ಲಿ ಅವನಿಗೆ ಎದುರು ಸಾಕ್ಷಿ ಹೇಳ್ಬೇಕಾಗಿತ್ತು. ನಿನ್ನ ಅಣ್ಣನಾದ ಮಾತ್ರಕ್ಕೆ ಅವನು ಕೂಡ ಸಾಕ್ಷಿ ಹೇಳ್ಬೇಕಾಗಿತ್ತಲ್ಲ. ಊರಿಗೆಲ್ಲ ನನ್ನೇನ ಮಾಡ್ತಿದ್ರು ಕೂಡ ಕೂಡಾಗಿ ಕೈ ಮುಚ್ಕೊಂಡು ಕೂತಿರ್ಬೇಕಾಯ್ತು. ಹೌದೌದು, ನಾನು ಮಾಡಿದ ಬಹಳ ಅನ್ಯಾಯ. ಈಗ ನಿನ್ನ ಮಗ ಮಾಡಿದ್ದಾನಲ್ಲ, ಇದು ಬಹಳ ದೊಡ್ಡ ನ್ಯಾಯ. ವಯಸ್ಸು ಬಂದು ಹುಡುಗಿನ ಕರ್ಕೊಂಡು ಬಂದು ಮನೆಯಲ್ಲಿ ಕೂಡ ಹಾಕೊಂಡಿದ್ದಾನಲ್ಲ. ನಾಳೆ ನನ್ನ ಮಗಳಿಗೆ ಏನಾದ್ರೂ ಕೆಟ್ಟ ಹೆಸರು ಬಂದ್ರೆ ಯಾರು ಹೊಣೆ? ನಾನು ಹೊಣೆ. ಮುಚ್ಚೋ ಬಾಯಿ. ನನ್ನ ಹತ್ರನೇ ಹಣ ಇದೆ ಅನ್ನೋ ಅಹಂಕಾರದಲ್ಲಿ ನಿಮ್ಮಪ್ಪ ಪಂಚಾಯಿತಿ ಕಟ್ಟೆಯಲ್ಲಿ ನನಗೆ ಎದುರ ಸಾಕ್ಷಿ ಹೇಳಿ ಯಾವತ್ತು ನನ್ನ ಮಾನ ಮರ್ಯಾದೆ ಎಲ್ಲ ಹಾಳು ಮಾಡಿಬಿಟ್ಟು ಆವತ್ತೇ ನಿಮ್ಮ ಸಂಬಂಧ ಹರಿದೋಯ್ತು. ಕಳ್ಸು ನನ್ನ ಮಗಳನ್ನ. ಲಲಿತಾ, ಒಳ್ಳೆ ಮಾತನ್ನ ಮನೆಗೆ ಬರ್ತೀಯೋ ಇಲ್ವೇ? ಇನ್ಮೇಲೆ ಇದೇ ನನ್ ಮನೆ ಅಪ್ಪ. ಮೊಂಡತನ ಮಾಡಿದ್ರೆ ತಲೆ ಉರುಳೋಗುತ್ತೆ. ಓಹೋ, ಕೊಲೆ ಮಾಡ್ಬೇಕು ಅಂತ ಬಂದಿದ್ದೀಯಾ? ಹಾಗೆ ಅಂತ ನಿರ್ಧಾರ ಮಾಡಿದ್ರೆ ಬಾ, ಇಬ್ಬರನ್ನು ಒಟ್ಟಿಗೆ ಕೊಂದು ಬಿಡು. ಕಳಿಸ್ಬಿಡಪ್ಪ ರಾಮು, ಕಳಿಸ್ಬಿಡು. ಹಠ ಮಾಡ್ಬೇಡ. ಚೋಟ್ ಬಿಡು ಅಂತಂದ್ರೆ ಮಾರ್ಬಿಡೋದು ಬಿಟ್ಟು ನಮ್ಗೆ ಯಾಕಪ್ಪ ವ್ಯಾಚ? ಕಳಿಸ್ಬಿಡು. ರಾಮು, ನನ್ನ ಸಹವಾಸ ನಿನಗಿನ್ನೂ ಗೊತ್ತಿಲ್ಲ. ನಾನು ಅಷ್ಟೇ. ಪ್ರಾಣ ಹೋದ್ರೂ ಹಿಡಿದಿರೋ ಕೈನ ಯಾವತ್ತೂ ಬಿಡೋಂಥವನಲ್ಲ. ಅದೇನ್ ಮಾಡ್ತೀಯ ಮಾಡ್ಕೊಂಡು ನೋಡೋಣ. ಏನು ಮಾಡ್ತೀರಾ? ನೀನೇ ಆಗಲಿ ಆ ರಾಮ ಮನೆ ಕಡೆ ಏನಾದ್ರೂ ಕಾಲಿಟ್ರಿ ನಿಮ್ಮನ್ನು ಕಾತ್ರಿ ಹೋಗಿರ್ತೀನಿ. ಹುಷಾರ್. ನನ್ನ ರಾಮನ ಕಾಪಾಡು, ನನ್ನ ರಾಮನ ಕಾಪಾಡು. ಕೆಟ್ಟಣ್ಣ ನನ್ನ ರಾಮನ ಕೊಂದಾಕ್ಬಿಡ್ತಾನೆ. ನನ್ನ ರಾಮನ ಕಾಪಾಡು. ಅಣ್ಣ, ಅಣ್ಣ, ನನ್ನ ರಾಮ ಎಲ್ಲಿ? ಎಲ್ಲಿದ್ದೀನಿ? ರಾಮು, ರಾಮು, ಅಣ್ಣ, ನನ್ನ ರಾಮನ ಕಾಪಾಡು, ನನ್ನ ರಾಮನ ಕಾಪಾಡು. ಸೀತು, ರಾಮು ಯಾರು ಏನು ಮಾಡಲ್ಲಮ್ಮ, ನೀನ್ ಧೈರ್ಯವಾಗಿರಮ್ಮ. ರಾಮು, ಲಲಿತನ್ನ ಮರ್ತು ಬಿಡಪ್ಪ. ಬೇರೆ ಯಾವ ಹೆಣ್ಣನ್ನಾದ್ರೂ ಮದುವೆ ಮಾಡ್ಕೊ, ಲಲಿತನ ಮಾತ್ರ ಮರ್ತು ಬಿಡು. ರಾಮು, ರಾಮು, ಡಾಕ್ಟರ್, ಆಗೋಲ್ಲ ಅಂದ್ರೆ ಆಗೋಲ್ಲ. ಆ ಭಗವಂತನೇ ಬಂದು ಹೇಳಿದ್ರು ನಾನು ಈ ಸಂಬಂಧಕ್ಕೆ ಒಪ್ಪಲ್ಲ. ಈ ತರಹ ಕೆಟ್ಟ ಹಠದಿಂದ ಯಾರಿಗೂ ಒಳ್ಳೇದಾಗಲ್ಲ ಕಿಟ್ಟು. ಕೆಟ್ಟದ್ದಾಗೋದಾದ್ರೆ ನನಗೆ ತಾನೇ ಆಗುತ್ತೆ. ಆಗ್ಲಿ ಬಿಡು, ನಾನು ಅನುಭವಿಸ್ತೀನಿ. ಇನ್ನೊಬ್ಬನಿಗೆ ಯಾಕಯ್ಯ ಆ ಚಿಂತೆ? ನೋಡು, ಅಣ್ಣ ತಮ್ಮ ಅನ್ನೋ ವಿಶ್ವಾಸ ಏನಾದ್ರೂ ಉಳಿಬೇಕಾಗಿದ್ರೆ ಮೊದಲು ಈ ಮದುವೆ ಮಾತು ಬಿಡು. ಇನ್ನೇನಾದ್ರೂ ಇದ್ರೆ ಹೇಳು. ಕಿಟ್ಟು ನೋಡಪ್ಪ, ಸೀತು ನನಗೆ ಹೇಗೆ ತಂಗಿನೋ ನಿನಗೂ ಹಾಗೆ ತಂಗಿ ಕಣೋಪ್ಪ. ಯಾಕೆ ಈ ತರ ಹುಚ್ಚುಚ್ಚಾಗಿ ಹಠ ಹಿಡ್ದ ಅವಳು ಕಣ್ಣು ಚುಚ್ಚ ನನ್ನ ಸಂತಾನ ಹೆಚ್ಚಿಸ್ತೀಯ? ದಯವಿಟ್ಟು ಈ ಮದುವೆಗೆ ಹೂ ಒಂದು ಈಗಲೂ ಆಗ್ಲೋ ಕಣ್ಮುಚ್ಚೋ ಸ್ಥಿತಿಲ್ರೋ ಅವಳು ಪ್ರಾಣ ಉಳಿಸ್ಕೊಡಪ್ಪ. ಶ್ವೇತು, ನನ್ನ ಹಠ ನಿನಗೇನು ಹೊಸದಲ್ಲ. ನಾನು ಆವತ್ತೇ ಎಲ್ಲರ ಎದುರುಗಳನ್ನು ಪ್ರಮಾಣ ಮಾಡಿ ಹೇಳಿದ್ದೀನಿ, ನನ್ನ ಮಗಳನ್ನ ಕುತ್ತಿಗೆ ಹಿತ್ತಿಗೆ ಬಾವಿಗೆ ಹಾಕ್ತೀನಿ, ಆಗ್ಲಿ ಆ ರಾಮ ಕೊಡಲ್ಲ ಅಂತ. ಇನ್ನು ಮಾತಾಡಬೇಡ, ದಯವಿಟ್ಟು ಹೊರಟು. ಮಿಸ್ಟರ್ ರಾಮು, ನಿಮ್ ತಾಯಿನ ಉಳಿಸ್ಕೊಳ್ಳೋ ಶಕ್ತಿ ನನಗಾಗ್ಲಿ ಅಥವಾ ನಾನು ಕೊಡೋ ಇಂಜೆಕ್ಷನ್ ಔಷಧಿಗಾಗ್ಲಿ ಇಲ್ಲ. ಆ ಶಕ್ತಿ ಎಲ್ಲ ನಿಮ್ಮಲ್ಲಿರೋದು. ಅವ್ರು ಇಷ್ಟಕ್ಕೆ ವಿರುದ್ಧವಾಗಿ ನಡ್ಕೊಳ್ಳಲ್ಲ ನಾವು ಭರವಸೆ ಕೊಟ್ರೆ ಅವ್ರು ಈ ಅಪಾಯದಿಂದ ಪಾರಾಗ್ತಾರೆ. ಇಲ್ಲದಿದ್ರೆ ರಾಮು, ನೀನು ವಿದ್ಯಾವಂತ, 10 ಜನಗಳಿಗೆ ಪಾಠ ಹೇಳಿ ದಾರಿ ತೋರಿಸೋನು. ನಿನಗೆ ಬುದ್ಧಿ ಹೇಳೋ ಶಕ್ತಿ ನನಗಿಲ್ಲಪ್ಪ. ಆದ್ರೂ ವಯಸ್ಸಿನ ದೊಡ್ಡತನದಿಂದ ಹೇಳ್ತಾ ಇದ್ದೀನಿ, ತಾಯಿ ಆದ್ಮೇಲೆ ಮಿಕ್ಕವರೆಲ್ಲ ಕಣಪ್ಪ. ಪ್ರಾಣ ಕೊಟ್ಟಾದ್ರೂ ಅವಳು ಉಳಿಸ್ಕೋಬೇಕಾದ ಮಕ್ಕಳ ಕರ್ತವ್ಯ ಕಣೋ. ರಾಮು,
ಇದು ನಿನ್ನ ಕೈಯಲ್ಲ, ಕಾಲು ಅಂತ. ರಾಮು, ರಾಮಣ್ಣ, ರಾಮಣ್ಣ. ಆಗ್ಲಪ್ಪ, ನಿಮ್ಗೆಲ್ಲ ಸಂತೋಷವಾಗೋ ಹಾಗೆ ನಡ್ಕೋತೀನಿ. See, your mother wants you immediately. ಹಾಗೆ ಇದನ್ನ ಸ್ವಲ್ಪ ಸೀತು ಕಿವಿಗೂ ಹಾಕ್ಬಿಡಪ್ಪ. ವಾಚ್ ಹೆಲ್ತ್ ಸಿಸ್ಟರ್. ರಾಮು, ಏನಮ್ಮ ಹೇಗಿದೆ? ರಾಮು, ನಾನಿನ್ನು ಹೆಚ್ಚಿಗೆ ದಿನ ಬದುಕಲಾರಪ್ಪ. ಯಾಕಮ್ಮ ಹಾಗಂತೀಯ? ಕ್ಷಣ ಕ್ಷಣಕ್ಕೂ ನನ್ನ ಉಸಿರು ವ್ಯರ್ಥಾಗ್ತಾ ಇದೆ ರಾಮು. ಅದಕ್ಕೆ ಮುಂಚೆ ಹೆದರ್ಕೋಬೇಡಮ್ಮ, ನಿನಗೇನು ಆಗೋದಿಲ್ಲ. ಧೈರ್ಯವಾಗಿರು, ಧೈರ್ಯವಾಗಿರು. ರಾಮು, ನಾನು ಸಾಯೋದಕ್ಕೆ ಮುಂಚೆ ಕಣ್ ತುಂಬಾ ನಿನ್ ಮದುವೆ ನೋಡ್ಬೇಕು ಅನ್ನೋ ನನ್ನ ಬಯಕೆ. ನನ್ನ ಆಸೆ ನೆರವೇರಿಸ್ತೀಯಪ್ಪ. ನಿನ್ನ ಆಸೆ ನೆರವೇರಿಸೋದಕ್ಕಿಂತಲೂ ಬೇರೆ ಇನ್ನೇನು ಕೆಲಸ ಇದೆ ಅಮ್ಮ ನನಗೆ. ಖಂಡಿತ ನೆರವೇರಿಸ್ತೀನಿ. ನೀನ್ ಹೇಳಿದ ಹಾಗೆ ಕೇಳ್ತೀನಮ್ಮ. ರಾಮು, ರಾಮು. ನಮಸ್ಕಾರ ಸ್ವಾಮಿ ರಂಗರೇ. ಏನು ಸ್ವಾಮಿ, ನಮ್ ತಿರುಮಕೂಡ್ಲಿ ಕೇಸಿಂದು 27ನೇ ತಾರೀಕೆ ಕೋರ್ಟ್ಗೆ ಹಾಜರಾಗಬೇಕು ಅಂತ ಸಮನ್ ಬಂದಿದೆ. ಆವತ್ತು ನಾನೇ ಮುಂದೆ ನಿಂತು ಮಾಡಿಸ್ಬೇಕಾದ ಒಂದು ಮದುವೆ ಕಾರ್ಯ ಇದೆ. ಏನು ಮಾಡೋದು? ನಿಮ್ ಕೇಸ್ ನನಗೆ ವಹಿಸಿದ ಮೇಲೆ ನೀವು ನಿಶ್ಚಿಂತೆಯಾಗಿರಿ. ನೀವೇನೋ ನಿಶ್ಚಿಂತೆಯಾಗಿರಿ ಅಂತ ಧಾರಾಳವಾಗಿ ಅಂದು ಬಿಡ್ತೀರಿ. ಕೋರ್ಟ್ ಒಂದು ತಕ್ಷಣ ನನ್ನ ಹಾರ್ಟು ಇದ್ಕಿದ್ದಾಗೆ ಕ್ಲಾಟ್ ಆಗೋಗ್ಬಿಡ್ತದೆ. ಹಾಗಾದ್ರೆ ನಿಮಗ್ ನನ್ ಮೇಲೆ ನಂಬಿಕೆ ಇಲ್ವೇನು? ಅಯ್ಯೋ ಬಿಡಿ ಸ್ವಾಮಿ, ಯಾಕಷ್ಟು ದೊಡ್ಡ ಮಾತಾಡ್ತೀರಿ? ನೋಡಿ, ನೀವು ಕೈ ಹಾಕಿದ ಕೇಸ್ ಇವತ್ತಿನವರೆಗೂ ಯಾವ್ದು ಕೈಲ ಆಗಿಲ್ಲ, ಆಗೋಲ್ಲ ಅನ್ನೋ ನಂಬಿಕೆ ನನಗಿದೆ. ನಿಮಗ ಅಷ್ಟೊಂದು ನನ್ನ ಮೇಲೆ ನಂಬಿಕೆ ಪಕ್ಷದಲ್ಲಿ ನಿಮ್ಮ ಚಿಂತೆ ಸ್ವಲ್ಪ ಮರೆತು ನನ್ನ ಚಿಂತೆ ನಿಮ್ ತಳವಳಿಗೆ ಇಟ್ಕೊಳ್ಳಿ. ನಿಮ್ಮ ಚಿಂತೆ ಏನು ಅನ್ನೋದು ನನಗೆ ಗೊತ್ತಿದೆ ಸ್ವಾಮಿ. ನಾನು ಸಿದ್ಧವಾಗೇ ಬಂದಿದ್ದೀನಿ, ತಗೊಳ್ಳಿ. ಸಿದ್ದರಾಮಯ್ಯ, ದುಡ್ಡಲ್ಲ ನಾ ಹೇಳಿದ್ದು. ಮತ್ತೆ ನನ್ನ ಮಗಳಿಗೆ ಒಂದು ಒಳ್ಳೆ ವರ. ಬಿಡಿ, ವರಗಳಿಗೇನು, ವರಮರು ನನ್ನ ದೇಹದಲ್ಲೇ ಇದ್ದಾರೆ. ತಗೊಳ್ಳಿ ಸಂಗ್ರಹ, ಈ ವರ ನೋಡಿ, ನಿಮ್ ಒಪ್ಪಿಗೆ ಆದ್ರೆ ಮದುವೆಗೆ ಇವತ್ತೇ ಸೆಟಲ್ ಮಾಡಿಸ್ತೀನಿ. ಗುಡ್, ವೆರಿ ವೆರಿ ಹ್ಯಾಂಡ್ಸಮ್. ಹುಡುಗ ಏನು ಓದಿದ್ದಾನೆ? MA ಲಿಟರೇಚರ್, ಬೆಂಗಳೂರು ಕಾಲೇಜಿನಲ್ಲಿ ಲೆಕ್ಚರರ್ ಆಗಿದ್ದಾನೆ. ಈ ಫೋಟೋ ನನ್ನ ಹತ್ರನೇ ಇರ್ಲಿ, ನಮ್ಮ ಮನೆಯವ್ರಿಗೆಲ್ಲ ತೋರಿಸ್ಬೋದಲ್ಲ? ಅಯ್ಯೋ, ಮೊದಲು ಮನೆ ದೇವರುಗಳು ಒಪ್ಪಿದ ಮೇಲೆ ತಾನೇ ಮಹಾದೇವರುಗಳು ಜಾಗಟೆ ಹೊಡಿಬೇಕು. ಸ್ವಾಮಿ, ನಿಮ್ಮ ಮಗಳಿಗೆ ಏನ್ ಓದಿದ್ದಾಳೆ? ಫೈನಲ್ ಇಯರ್ BA ಓದ್ತಿದ್ದಾಳೆ. ಕೆಲಸ ಆಯ್ತು ಅಂತ ತಿಳ್ಕೊಳ್ಳಿ. ನನ್ನ ಕೆಲಸ ಇಷ್ಟಾದ್ಮೇಲೆ ನಿಮ್ ಕೆಲಸವೂ ಆಯ್ತು ಅಂತ ತಿಳ್ಕೊಳ್ಳಿ. ಕಾಂತ, ನಿನ್ ಭಾಷೆ ತುಂಬಾ ಚೆನ್ನಾಗಿದೆ, ಆದ್ರೆ ವಿಚಾರ ಹೇಳಿರೋ ರೀತಿ ಸಾಧಾರಣ ಅಷ್ಟೇ. ಟ್ರೈ ಟು ಇಂಪ್ರೂವ್. ಎಸ್ ಮಿಸ್, ಎಲ್ಲ ವಿಮರ್ಶೆಗಿಂತ ಇದು ಬೆಸ್ಟ್. ಯಾರು ಬರ್ತಿರೋದು ಮಿಸ್ ಅದನ್ನ? ಯಾರು ಬರ್ದಿರೋದು? ಯಾರು ಬರ್ತಿರೋದು ಮಿಸ್ ಅದು? ಯಾರು ಬರ್ದಿದ್ದಾರೆ ಅನ್ನೋದಕ್ಕಿಂತ ಏನ್ ಬರ್ದಿದ್ದಾರೆ ಅಂತ ತಿಳ್ಕೊಳ್ಳೋದು ಮುಖ್ಯ. ಓದ್ತೀನಿ ಕೇಳಿ. ತಾನು ಒಲಿದವನು ವಿಮುಖನಾದರೂ ಪ್ರೇಮ ಅಳಿಯುವುದಿಲ್ಲ, ಅದೇ ಅವಳ ಉಸಿರು. ಅವನನ್ನು ಪ್ರೀತಿಸುವುದರಲ್ಲೇ ಅವಳ ಸುಖ ಶಾಂತಿ ಇರುತ್ತದೆ. ಗೌತಮ ತಪಸ್ಸಿನಿಂದ ಹೊರಗೆ ಸಾಧಿಸಿದ್ದನ್ನು ಯಶೋಧರೆ ಅರಮನೆಯಲ್ಲೇ ತನ್ನ ಪ್ರೀತಿಯಿಂದ ಕಂಡುಕೊಂಡಳು. ಇದನ್ ಯಾರು ಬರ್ದಿದ್ದು ಗೊತ್ತಾ? ಗೌರಿ. ಯಾರದ್ದಮ್ಮ ಫೋಟೋ? ನಿನ್ ಮದ್ವೆ ಮಾಡ್ಕೊಳ್ಳೋ ವರಂದ? ಕಂಗ್ರಾಚುಲೇಷನ್. ಸಾರಿ ಮಿಸ್, ನೀವು ಬಂದಿದ್ದು ಗೊತ್ತಾಗ್ಲಿಲ್ಲ, ದಯವಿಟ್ಟು ಕ್ಷಮಿಸಿ. ಕ್ಷಮಿಸೋ ಅಂತ ತಪ್ಪಿನೇನು ಮಾಡ್ಲಿಲ್ಲಮ್ಮ. ಪ್ರತಿಯೊಂದು ಹೆಣ್ಣಿನ ಜೀವನದಲ್ಲೂ ಒಂದೇ ಒಂದ್ ಸತಿ ಬರುವಂತ ಸಂತೋಷದ ಗಳಿಗೆ ಅದು. ಐ ವಿಶ್ ಯು ಆಲ್ ಹ್ಯಾಪಿನೆಸ್ ಇನ್ ಯುವರ್ ಮ್ಯಾರೇಜ್ ಲೈಫ್. ಥ್ಯಾಂಕ್ ಯು. ರಾಮ, ಗಿಣಿ ಮರಿ ಬಾಯ್ ಬಿಟ್ಬಿಟ್ಟು. ನಮ್ ಗೌರಿ ತುಂಬಾ ಲಕ್ಕಿ ಕಣೆ. ಇವಳು ಗಂಡ ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾರೆ ಗೊತ್ತಾ? ಫೋಟೋದಲ್ಲಿ ಇರೋದಕ್ಕಿಂತ ಚೆನ್ನಾಗಿದ್ದಾರೆ. ಬರೀ ಹ್ಯಾಂಡ್ಸಮ್ ಮಾತ್ರ ಅಲ್ಲ ಕಣೆ, ಬಿಹೇವಿಯರ್ ಬ್ಯೂಟಿಫುಲ್. ಯಾರನ್ನೂ ಕಣ್ಣೆತ್ತಿ ಸಹ ನೋಡಲ್ಲ, ಮಾತನ್ನು ಆಡಲ್ಲ. ನೋಡಮ್ಮ ಗೌರಿ, ನಾನ್ ನಿನ್ ಮದುವೆ ಬಂದಿದ್ದೀನಿ. ನೀನ್ ನನ್ ಮದುವೆ ಬರೋದು ಅದೇ, ವೀಣೆನೂ ಬರ್ಸ್ಬೇಕು. ಏನಂತೀಯ? ಅವಳು ಗಂಡ ಅವಳು 1 ನಿಮಿಷ ಬಿಟ್ಟಿರಲ್ಲ, ನಿನ್ ಮದ್ವೆಗೆ ಬರ್ತಾರಂತೆ. ಬಂದು ಅಲ್ಲಿ ಏನ್ ನಡೀತಿದೆ ನೋಡೋಣ. ಸದ್ಯ ನೀನ್ ಯಾಕಮ್ಮ ನೀರ್ ಹಾಕ್ಬೇಕು? ಹೋಗೊಂದ್ ಕಡೆ ಕೂತ್ಕೋಬಾರ್ದೆ?
ದೇಹಕ್ಕೆ ಆಯಾಸ ಮಾಡ್ಕೋಬಾರ್ದು ಅಂತ ಡಾಕ್ಟರ್ ಹೇಳಿಲ್ಲ. ನಾನು ಹಾಕೊಳ್ಳ ನೀರ್ನ. ಇದೆಲ್ಲ ಶಾಸ್ತ್ರ ಕಣಪ್ಪ. ತಾಯಿಯಾದವಳು ಮಾಡಿದ್ರೇನೆ ತೃಪ್ತಿ. ಸರಿ. ಲಲಿತಾ, ಅಷ್ಟೊತ್ತು ದೇವ್ರ ಹತ್ರ ಕಣ್ಣು ಮುಚ್ಕೊಂಡು ನಿಂತ್ಕೊಂಡಿದ್ದಲ್ಲ, ಏನ್ ವರ ಕೇಳಿದೆ? ಮೊದ್ಲು ನೀನೇನ್ ಕೇಳ್ಕೊಂಡೆ? ನಾನ ಲೆಕ್ಚರರ್ ಕೆಲ್ಸಕ್ಕೆ ಅಪ್ಲಿಕೇಶನ್ ಹಾಕೊಂಡಿದ್ನಲ್ಲ, ಬೇಗ ಕೆಲಸ ಸಿಕ್ಕೋ ಹಾಗೆ ಮಾಡಪ್ಪ ದೇವರೇ ಅಂತ ಕೇಳ್ಕೊಂಡೆ. ಆ ಕಾಲೇಜ್ ಮೇಸ್ಟ್ರಿ ಕೆಲಸ ಅಂದ್ರೆ ನಿಂಗೆ ಅಷ್ಟು ಇಷ್ಟ ಏನು? ಅಲ್ಲೇ ಮತ್ತೆ ಎಷ್ಟು ಗೌರವವಾದ ಕೆಲಸ ಅದು. ಅದ್ರಲ್ಲಿ ನೀನೇನ್ ಕೇಳ್ಕೊಟ್ಟೆ ಅವರ? ನಾನು ಏನೇ ಆಗ್ಲಿ ನನ್ ರಾಮಗ್ ಕೆಲಸ ಸಿಕ್ಕೋ ಹಾಗೆ ಮಾಡ್ಬೇಡಪ್ಪ ದೇವ್ರೇ ಅಂತ ಕೇಳ್ಕೊಂಡೆ. ಕೆಲಸ ಸಿಕ್ಕರು ನೀನ್ ಬೇರೆಯವ್ರಿಗೆ ಗೊತ್ತಾಗ್ತೀಯಲ್ಲ. ಓಹೋ, ಅದ್ ಸರಿ. ಏನಂದ ನಿಮ್ ದೇವ್ರು? ಆಗ್ಲಿ ಅಂತನೋ ಅಥವಾ ಇಲ್ಲ ಅಂತನೋ? ನನ್ ದೇವ್ರು ನನ್ ಏನ್ ಕೇಳಿದ್ರು ಇಲ್ಲ ಅನ್ನಲ್ಲ, ಆಗ್ಲಿ ಅಂತ. ಅಯ್ಯೋ ಪೆದ್ದೆ ಪೆದ್ದೆ, ತಕ್ಷಣ ಬಂದು ಕೆಲ್ಸಕ್ಕೆ ರಿಪೋರ್ಟ್ ಮಾಡ್ಕೋಬೇಕು ಅಂತ ನೋಡಿ. ಆರ್ಡರ್ ಬಂದು ಯಾಕೆ ಅಲ್ಪ ಇದೆಯಾ? ಯಾಕೆ ಲಲಿತಾ, ನಾನು ಕೆಲ್ಸಕ್ಕೆ ಸೇರೋದು ನಿನಗೆ ಇಷ್ಟ ಇಲ್ವಾ? ನಿನಗೋಸ್ಕರ ಈ ಕೆಲಸನೇ ಏನು, ಪ್ರಪಂಚನೇ ಬಿಡೋದಕ್ಕೆ ಸಿದ್ಧವಾಗಿದ್ದೀನಿ. ನಿನ್ನ ಮನಸ್ಸಿಗೆ ಬೇಡವಾದನ್ನ ಮಾಡೋದಕ್ಕೆ ನನಗೂ ಇಷ್ಟ ಇಲ್ಲ. ಯಾವನೇ ಬೇಕಾಗಿದೆ ಇದು ನಿನ್ನ ಎದುರಿನಲ್ಲೇ ಈ ಆರ್ಡರ್ನ ಚೂರ್ ಚೂರ್ ಮಾಡಿಬಿಡ್ತೀನಿ. ಮತ್ತೆ ಹೇಳ್ತಾ ಇದೆಯಲ್ಲ ನೀನು, ನನ್ ಬಿಟ್ಬಿಟ್ ಬೆಂಗಳೂರು ಹೊರಟೋಗ್ತೀಯಲ್ಲ ನೀನು. ಯಾತಕ್ಕೆ ಹೋಗ್ತಾ ಇದ್ದೀನಿ ಅಂತ ಅನ್ನೋದನ್ನ ಯೋಚನೆ ಮಾಡಿದ್ದೀಯಾ? ಕೆಲಸಕ್ಕೆ ಸೇರಿದ ಮೇಲೆ ಬೆಂಗಳೂರಿನ ಹೊಸ ಮನೇಲಿ ನಾನು ಒಬ್ಬನೇ ಇರೋದಕ್ಕೆ ಸಾಧ್ಯನಾ? ಆದಷ್ಟು ಬೇಗ ಇಬ್ಬರಿಗೂ ಮದುವೆ ಮಾಡಿಬಿಡ್ತಾರೆ, ಹೌದಲ್ಲ? ಆವಾಗ ಹೇಗೆ ಹೀಗೇ ಇರಬಹುದು. ಏನಂತೀಯ? ನಾನು ಹೋಗ್ಲೋ ಬೇಡವೋ? ಹೋಗು ಹೋಗು ಅಂತ ಹೀಗಂದ್ರೆ ಆಗೋದಿಲ್ಲ, ನಗ್ನಗ್ತಾ ಕಳಿಸ್ಬೇಕು. ಏನಂತೀಯ? ತಲೆ ಹತ್ರ ನಗು ನಗು. ಮತ್ತೆ ಬೆಳದಿಂಗಳು ರಾತ್ರಿ ನೋಡಿದ ಹಾಗಾಯ್ತು ನಿನ್ನ ಮುಖದ ನಗು ನೋಡಿ. ಈ ನಿನ್ನ ನಗು ಬಹುಮಾನ ಏನು ಗೊತ್ತಾ? ಚೆನ್ನಾಗಿದೆಯಾ? ಈ ಹಾರಕ್ಕಿಂತ ನನ್ ಕತ್ತಿನ ಬಡಿಸಿರೋ ಕೈಗಳು ತುಂಬಾ ಚೆನ್ನಾಗಿದೆ. ಅದು ಶಾಶ್ವತವಾಗಿದ್ರೆ ಸಾಕು. ಲಲಿತಾ, ರಾವಣ ರಾವಣ ಪಾಪ ಮೊಬ್ಬಟ್ಟಿಗೆ ವೇಳೆ ಆಯ್ತು. ಸರಿ. ರಾಮು, ಇಷ್ಟು ಕಾಲ ಮೈಸೂರಲ್ಲಿ ಅವನ ಮದುವೆ ಆಗೋಗಿರುತ್ತೆ. ಅಯ್ಯೋ ಪಾಪ, ಅನ್ಯಾಯವಾದ ನಿಮ್ಮಪ್ಪ ನಿಮ್ ತಲೆ ಮೇಲೆ ಕಲ್ ಚಪ್ಪಡಿ ಹೇಳ್ಬಿಟ್ಟ ಕಣಮ್ಮ. ಉಮಾ, ಸರಿದಾ, ರೂಪಾ, ಗೀತಾ, ಸುಬ್ಬಲಕ್ಷ್ಮಿ ಅಂತ. ಅಯ್ಯೋ, ನಿನ್ ಹೆಸರು ಬಿಟ್ಬಿಟ್ಟಿಯಲ್ಲೇ. ನೀನು ಹೇಳು ಸರ್. ಹೆಸರು ಕಾಂತ ಅಂತ. ನೆಕ್ಸ್ಟ್ ವೀಕ್ ಮದ್ವೆ ಸೆಟ್ಲ್ ಆಗಿದೆ. ಇವಳು ಭಾವಿ ಯಜಮಾನ್ ಇರೋದು ಕಲ್ಕತ್ತಾದಲ್ಲಿ. ಏನ್ ಸರ್, ಯಾವ ಮಾತು ನಿಮ್ ಹತ್ರ ರಿಯಾಕ್ಷನ್ ಇಲ್ವಲ್ಲ? ನನ್ನ ಸ್ವಭಾವನೇ ಹಾಗೆ. ಏನ್ ಸರ್, ನೀವು ತುಂಬಾ ಸೀರಿಯಸ್ ಟೈಪ್ ಆಗಿ ಕಾಣಿಸ್ತೆ. ನಾನಾ? ಹೌದು. ಇರ್ಬೋದು. ನಂಗೇನೋ ಯಾವಾಗ್ಲೂ ಜೋಕ್ ಕಟ್ಕೊಂತ ಜಾಲಿಯಾಗಿ ನನ್ನ ಹತ್ರ ಇರೋ ಕಂಡ್ರೆ ತುಂಬಾ ಇಷ್ಟ ಸರ್. ನಿನ್ ಜಾಬ್ ಎಲ್ಲ ಕಲ್ಕತ್ತಾ ಸುಂದರ ಹತ್ರ ಇಟ್ಕೋ ಸರ್. ಈ ತರ ನಗ್ತಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತೀರಾ ಗೊತ್ತಾ ಸರ್? ನನ್ ಸ್ವಲ್ಪ ಕೆಲಸ ಇದೆ, ಪ್ಲೀಸ್. ಹೋಗ್ಬೇಕೇನು? ನಮ್ದೊಂದು ಕೋರಿಕೆ, ನಡ್ಸ್ಕೊಂಡ್ಬಿಡಿ ಹೊರಟೋಗ್ತೀವಿ. ಏನು? ನಿಮ್ ಮಿಸಸ್ ಹೇಳ್ಬೇಡಿ, ಹೊರಟೋಗ್ತೀವಿ.
ಏನ್ ಸರ್ ಹೆಂಡತಿ ಹೆಸರು ಹೇಳಕ್ ಇಷ್ಟೊಂದು ಹಾಕೊಳ್ತಾರಿ ಪರವಾಗಿಲ್ಲ ಹೇಳಿ ಸರ್. ಏನ್ ಸರ್ ಹುಡ್ಗಿರಂಗ್ ಹಾಕೊಳ್ತಿರಲ್ಲ ಸರ್, ಹೇಳಿ ಸರ್ ಪರವಾಗಿಲ್ಲ. ಲಲಿತಾ ಲಲಿತಾ ಅಲ್ಲ ಸರ್, ಗೌರಿ, ಗೌರಿ ದೇವಿ. ಲಲಿತಾ ಗೌರಿ ಎಲ್ಲ ಒಂದೇ ದೇವ್ರ ಹೆಸರು ಕಂಡ್ರಮ್ಮ. ಅವನ ಗಂಟೆಗೆ ಒಂದ್ ಹೆಸರು ಕೂಗಿ ಅಷ್ಟೋತ್ತರಾನೇ ಮಾಡ್ತಾ ಇದ್ದಾನೆ ನೋಡಿ. ಬೆಳಿಗ್ಗೆಯಿಂದ ಹೊಗೆ ಮುಂದೆ ಕೂತು ಕೂತು ಕಣ್ಣು ರೀತಿದ್ದ. ನೀವೆಲ್ಲ ಸ್ವಲ್ಪ ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ. ಸರ್ ಸರಿ. ರಾಮು ಹೊರಡೋದು ರೆಡಿ ಏನಪ್ಪ? ರೆಡಿ ಮಾಡು. ನಮ್ ಗೌರಿ ಹಸ್ಬೆಂಡು ತುಂಬಾ ಇಮ್ಯಾಜಿನೇಟಿವ್ ಪರ್ಸನ್ ಕಣೆ. ಹೌದು ಹೌದು. ಏ ಗೌರಿ, ನಿನ್ನ ಗಂಡ ಮನೆ ಕರ್ಕೊಂಡು ಆದ್ಮೇಲೆ ಲೆಟ್ರ್ ಬರೆಯೋದ್ ಮರಿಬೇಡ ಕಣೆ. ಗೌರಿ, ಗೌರಿ ಈಗೆಲ್ಲ ಹೊರಟು ನಿಂತಿದ್ದಾರೆ. ನಿನ್ ಗಂಡ ಬಂದ್ ಮಾತಾಡಿದ್ರೆ ಮೌನ ಸುಮ್ಮನೆ ಇರ್ಬೇಡ. ಹೇಳಿ ಪ್ರಶ್ನೆ ಸರಿಯಾಗಿ ಉತ್ತರ ಹೇಳು. ತಿಳಿತೇನಮ್ಮ? ಅಯ್ಯೋ, ಅವ್ರ ಹಬ್ಬಿ ಬರ್ತಂತ ಬಂದ್ರೆ ಹೋಗೋಣ. ಕರಡಿ ಬಿಟ್ಟ ನಾಳೆ ತಪ್ಪ ಇಲ್ಲಿ. ಗೌರಮ್ಮ, ನಾವು ಊರಿಗೆ ಹೋಗ್ಬಿಟ್ಟು ಬರ್ತೀನಿ ತಾಯಿ. ಇದು ನಮ್ ಬೆಂಗಳೂರು ಮನೆ ಅಡ್ರೆಸ್. ಯೋಗಕ್ಷೇಮಕ್ಕೆ ಮರೆಯದೆ ಕಾಗ್ದ ಬರೀತಾ ಇರು. ಒಳ್ಳೆ ದಿವಸ ನೋಡಿ ಮನೆ ತುಂಬಿಸ್ಕೊಡ್ತೀವಮ್ಮ. ದೇವ್ರು ಬರ್ತೀವಿ ತಾಯಿ. ಅದೆಷ್ಟೊತ್ತು ನೋಡೋದು? ನಿನ್ ಕಿಟ್ಟಿದಂಗ್ ಮೆಸೇಜ್ ಕಳಿಸ್ತಿದ್ಯಾ? ಯಾಕೆ ಇಷ್ಟೊಂದು ಡಲ್ಲಾಗಿ ಹೋಗ್ಬಿಟ್ಟಿದ್ಯಲ್ಲ? ಅಷ್ಟು ಗೊತ್ತಾಗೋದಿಲ್ವೇನೆ? ಪಾಪ ಅವಳಿಗೆ ವಿರಹ ವೇದನೆ ಸಹಿಸೋದಕ್ಕಾಗ್ತಾ ಇಲ್ಲ. ಸ್ನೇಹಿತರೆ ಹಾಗೂ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರ ಅಭಿಮಾನ ನನ್ನನ್ನ ಮೂಕನನ್ನಾಗಿ ಮಾಡಿಬಿಟ್ಟಿದೆ. ಈಗ ನಾನು ಏನ್ ಮಾತಾಡ್ಬೇಕು ಅನ್ನೋದೇ ತೋಚ್ತಾ ಇಲ್ಲ. ಮಾತು ಬರೋದ್ರೆ ಬೇಡ ಸರ್, ಒಂದು ಹಾಡಾಗಿ ಬಿಡಿ ಸರ್. ನನಗೆ ಸಂಗೀತ ಬರೋದಿಲ್ಲ. ನೀವು ಸ್ಟೂಡೆಂಟ್ ಡೇಸ್ ನಲ್ಲಿ ಲೈಟ್ ಮ್ಯೂಸಿಕ್ ನ ಚಾಂಪಿಯನ್ ಆಗಿ ಮರ್ತ್ಬಿಟ್ರೇನೋ, ಅದಕ್ಕೆ ಸಾಕ್ಷಿಯಾಗಿ ನಿಮ್ ಕಾಲೇಜ್ ಬಿಟ್ಟು ನಾ ಇಲ್ಲೇ ಇದ್ದೇನೆ. ಸಿಗ್ಲಿ ಒಂದು ಹಾಡು ಹೇಳಿ. ಬಾಡಿ ಹೋದ ಬಳ್ಳಿಯಿಂದ ಹೂವರಳ ಬಲ್ಲದೆ. ಲಲಿತಾ, ಲಲಿತಾ, ದೊಡ್ಡಪ್ಪ, ಏನಮ್ಮ ಇದು ಒಬ್ಳೆ ಕೂತ್ಕೊಂಡು ಆಡ್ತಾ ಇದೀಯಾ? ನನ್ನ ಜೊತೆ ಯಾರಿದ್ದಾರೆ ದೊಡ್ಡಪ್ಪ? ಅಮ್ಮ, ಈ ಸೀರೆ ನೋಡಮ್ಮ, ನೋಡು. ಇದನ್ನ ನಿನಗೋಸ್ಕರ ತಂದಿರೋದು. ಚೆನ್ನಾಗಿದೆಲ್ಲ? ಚೆನ್ನಾಗಿದೆಮ್ಮ. ಇದೆ ದೊಡ್ಡಪ್ಪ. ನಿನ್ನ ಕಂಡ್ರೆ ನನ್ನ ಸ್ವಂತ ಮಗಳು ನೋಡಿದಷ್ಟೇ ಆನಂದ ಕಣಮ್ಮ. ನಾನು ನಿಜವಾಗಿಯೂ ನಿನ್ ಮಗಳಾಗೆ ಹುಟ್ಟಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿದ್ದು ದೊಡ್ಡಪ್ಪ. ಈಗಲೂ ನೀನ್ ನನ್ನ ಮಗಳೇ ಕಣಮ್ಮ. ನಿನ್ನ ಕಂಡ್ರೆ ನಿಮ್ಮ ಅಪ್ಪ ಅಮ್ಮನಿಗೆ ಎಷ್ಟು ಪ್ರೀತಿನೋ ಅದಕ್ಕಿಂತ ಹೆಚ್ಚು ಪ್ರೀತಿಮ್ಮ ನನಗೆ. ನನಗಾಗಿಲ್ಲ ದೊಡ್ಡಪ್ಪ. ಆದಷ್ಟು ನನ್ನ ಪ್ರೀತಿ ವಿಶ್ವಾಸನ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಯಾಕಮ್ಮ? ನಾನು ಏನಮ್ಮ ಅಂತ ತಪ್ಪು ಮಾಡಿದೆ? ನಾನು ಯಾರನ್ನ ಹೆಚ್ಚಾಗಿ ಪ್ರೀತಿಸ್ತೀನೋ ದೇವ್ರು ನನ್ನಿಂದ ಅವ್ರನ್ನ ದೂರ ಮಾಡ್ಬಿಡ್ತಾನೆ. ಅದಕ್ಕೆ ಅಮ್ಮ, ನಾವೆಲ್ಲ ಅವನ ಕೈ ಬೊಂಬೆಗಳಮ್ಮ. ಅವನು ಹೇಗೆ ಆಟ ಆಡ್ತಾನೆ ನಾವಾಗ ಆಡ್ಬೇಕಾಗುತ್ತಮ್ಮ. ಈಗ ಆಯ್ತಲ್ಲ ಅಂತ ವ್ಯಥೆ ಪಡೋದ್ರಲ್ಲಿ ಏನಮ್ಮ ಪ್ರಯೋಜನ? ಅಮ್ಮ, ನಾನೊಂದು ಮಾತು ಹೇಳ್ತೀನಿ, ಕೇಳ್ತೀಯಮ್ಮ? ನೋಡು, ಆದದ್ದನ್ನೆಲ್ಲ ಮರೆತು ನೀನೊಂದು ಮದುವೆ ಮಾಡ್ಕೊಂಡ್ ಬಿಡಮ್ಮ. ಈ ದುಃಖನೆಲ್ಲ ಮರಿಬಹುದಮ್ಮ. ಹೌದಮ್ಮ? ಯಾಕಮ್ಮ? ಯಾಕಮ್ಮ? ಯಾಕೆ? ಅಲ್ಲ ದೊಡ್ಡಪ್ಪ, ನಿನ್ನೆ ಸ್ವಂತ ಮಗಳು ಅಂತ ತಿಳ್ಕೊಂಡಿದ್ದೀನಿ ಅಂದೆಲ್ಲ. ತಂದೆ ಅದೊಂದ್ ಮಗಳನ್ನ ಇಷ್ಟೇನ ಅರ್ಥ ಮಾಡ್ಕೊಂಡಿರೋದು. ಸಂತೋಷ ಪಡಕ್ಕಂತೂ ಅದೃಷ್ಟ ಇಲ್ಲ. ಆಸಕ್ತಿಯಿಂದ ಬದುಕೋದಿಕ್ಕೂ ಅವಕಾಶ ಇಲ್ವಾ ದೊಡ್ಡಪ್ಪ? ತಪ್ಪಾಯ್ತಮ್ಮ, ತಪ್ಪಾಯ್ತು. ಇನ್ನು ಮೇಲೆ ಇಂಥ ತಪ್ಪು ಮಾಡಲ್ಲಮ್ಮ. ನಿನ್ನ ಮನಸ್ಸಿಗೆ ಹಾಡ್ಬೇಕು ಆಗಿರಮ್ಮ. ಅಮ್ಮ, ಆದ್ರೆ ನಿನ್ನ ಕಣ್ಣಲ್ಲಿ ನೀರು ಮಾತ್ರ ಹಾಕ್ಬೇಡಮ್ಮ, ನೀರು ಮಾತ್ರ ಹಾಕ್ಬೇಡ. ನನಗೇನಾದ್ರು ಕಾಗ್ದ ಇದೆಯಾ? ಇವತ್ತು ಯಾವ್ದಿಲ್ರಮ್ಮ.
ನನ್ನ ತಂದೆ ತಾಯಿಗಳು ನಿಮಗೆ ನಮಸ್ಕಾರವನ್ನು ತಿಳಿಸಿರುತ್ತಾರೆ. ಇತಿ ನಿಮ್ಮ ಗೌರಿ. ಗೌರಿ ಕಾಗದ ಬರೆಯಪ್ಪ ಅಂದಾಗೆಲ್ಲ ರಾಮು ಹೂ ಅಂತಾನೆ ಹೊತ್ತು ಬರೆಯೋದಿಲ್ಲ ನೋಡಿ. ಇವತ್ತೇನಾರು ಆಕಳಿ ನಾನು ನಿಷ್ಠುರವಾಗಿ ಹೇಳ್ಬಿಡ್ತೀನಿ. ತಪ್ಪೆಲ್ಲ ನಮ್ದು ಅಂದ್ರೆ ಏಳೇ ವಯಸ್ಸಿನಿಂದ ಅವನು ಲಲಿತನ್ನು ಗಂಡ ಹೆಂಡತಿ ಅಂತ ಹೇಳಿ ಕಡೆಗೆ ನಮ್ಮ ಅಣ್ಣನ ಹಠದಿಂದ ಆ ಮದುವೆ ನಿಂತು ಹೋಯ್ತು. ನನ್ನ ಜೀವ ಉಳಿಯಲಿ ಅಂತ ಅವನ ಜೀವನಾನೇ ತ್ಯಾಗ ಮಾಡಿದಾನೆ. ಅಂಥವ್ ನಂದು ಏನ್ ಪ್ರಯೋಜನ ಹೇಳಿ? ಹೌದು ಕಣೆ, ನೀನು ಹೇಳೋದು ಸರಿ ಕಣೆ. ಮುಳ್ಳಿನ ಮೇಲೆ ಬಟ್ಟೆ ಬಿದ್ದುಬಿಟ್ಟಿದೆ, ಉಪಾಯವಾಗಿ ತೆಗಿಬೇಕು. ಇವಾಗ ರಾಮು, ಗೌರಿಯಿಂದ ಕಾಗದ ಬಂದಿದೆ, ಓದ್ತೀನಿ. ಅವರ ಯೋಗಕ್ಷೇಮಕ್ಕೆ ಇದುವರೆಗೆ ಒಂದು ಪತ್ರವೂ ಇಲ್ಲ. ಅವರಲ್ಲಿ ನನ್ನ ಬೇಡಿಕೆ ಇಷ್ಟೇ: ವಿದ್ಯಾರ್ಥಿಗಳಿಗೆ ಪಾಠ ಹೇಳಿಕೊಡುವುದು ತುಂಬಾ ಶ್ರಮದ ಕೆಲಸ, ಬಿಡುವು ದೊರೆಯುವುದು ಕಷ್ಟವೆಂದು ನನಗೂ ಗೊತ್ತು. ಆದರೂ ಈ ಬಡಪಾಯಿಗಾಗಿ ತೊಂದರೆ ತೆಗೆದುಕೊಂಡು 2 ಪಂಕ್ತಿ ಬರೆದರೂ ಸಾಕು. ಇಂತಿ ಆ ಮಗು ಎಷ್ಟೊಂದು ಗೋಗರ್ಕೊಂಡು ಕಾಗದ ಬರ್ತಿದೆ ನೋಡು. ಹೊಸದಾಗಿ ಮದುವೆ ಆದ ಹುಡುಗಿಗೆ ಗಂಡನ ಕಾಗದ ನೋಡ್ಬೇಕು ಅಂತ ಎಷ್ಟೊಂದು ಆತ್ರ ಇರುತ್ತೆ. ಆತರ ಇರ್ಲಿ ಬಿಡ್ಲಿ, ಅದು ಬೇರೆ ವಿಷಯ. ಸಂಬಂಧ ಅಂತಂದ್ಮೇಲೆ ಕಾಗದ ಪತ್ರ ಬರೆಯೋದು, ಹೋಗಿ ಬಂದು ಮಾಡೋದು ಒಂದು ಸಂಪ್ರದಾಯಪ್ಪ. ಮೈಸೂರಿಗೆ ಇವತ್ತೇ ಒಂದು ಕಾಗದ ಬರ್ಬಿಡು. ಏನ ರಾಮು ಸ್ವಲ್ಪ ಇರು, 2 ನಿಮಿಷದಲ್ಲಿ ಉಪ್ಪಿಟ್ಟು ತರ್ತೀನಿ. ಅಮ್ಮ, ಯಾಕಮ್ಮ ಸುಮ್ಮನೆ ತೊಂದರೆ ತಗೋತೀಯ? ಒಬ್ಬ ಅಡಿಗೆವ್ನು ಗೊತ್ತು ಮಾಡ್ಕೊಂತೀನಿ, ಎಷ್ಟು ಹೇಳಿದ್ರು ಕೇಳಲ್ಲ ಅಂತೀಯ ನೀನು. ಮೊದಲಿನಿಂದ ನಿಮ್ ತಂದೆಗೆ ನನ್ನ ಕೈ ಅಡಿಗೆ ತಿಂದೇ ರೂಢಿ. ನನಗೂ ಇನ್ನೊಬ್ರು ಅಡಿಗೆ ತಿಂದು ಅಭ್ಯಾಸವಿಲ್ಲ. ಕೈಲಾಗೋವರೆಗೂ ಮಾಡ್ತೀನಿ, ಆಮೇಲೆ ನೋಡ್ಕೊಳ್ಳೋಣ. ನಮ್ಮ ಮಳೆಯದ್ದು ಕಾಲ ಬರದೇ ಕಾಣುತ್ತೆ. ಇವತ್ತು ಮಳೆ ಖಂಡಿತ. ಕಲ್ಕತ್ತಾದಿಂದ ಕಾಂತ ಬಂದಿದ್ದಾಳೆ. ಆ ಹುಡುಗನಿಗೆ ಮದುವೆ ಆಗಿದ್ದೇ ಮರ್ತೋಗಿರ್ಬೇಕು. ಹಾಗಂತ ನೀವು ಕೈ ಕಟ್ಕೊಂಡು ಸುಮ್ಮನೆ ಕೂತ್ಕೊಂಡ್ಬಿಡಿ, ಎಲ್ಲ ನೆಟ್ಟಗಾಗುತ್ತೆ. ನಾನು ಏನು ಮಾಡ್ಬೇಕು ಅಂತೀಯ? ಒಂದು ಕಾಗದ ಬರೀರಿ. ಬರೀತೀನಿ. ನನ್ನ ಮಗಳು ನನಗೆ ಭಾರವಾಗಿದ್ದಾಳೆ, 2 ತೂತು ಅನ್ನ ಹಾಕೋದಕ್ಕಾಗೋದಿಲ್ಲ, ಬಂದು ಕರ್ಕೊಂಡು ಹೋದ ನಿಮ್ಮ ಪುಣ್ಯ ಬರೀತೀನಿ. ಹಾಗಂತ ಹೇಳಿದೆ ನಾನು. ಇನ್ಯಾಕೆ ಹೇಳಿದೆ ನೋಡಿ, ಇಷ್ಟು ಬಿದ್ರೆ ಬಂದು ಕರ್ಕೊಂಡು ಹೋಗ್ಲಿ, ಇಲ್ಲಿದ್ರೆ ಬಿಟ್ಬಿಡ್ಲಿ. ಹಾಗಂದ್ರೆ ಹೇಗೆ ಅಂದ್ರೆ, ಗೌರಿ ವಯಸ್ಸಿಗೆ ಬಂದಿರೋ ಹುಡುಗಿ, ಅವಳ ಮನಸ್ಸಿನಲ್ಲಿ ಏನೇನು ಆಸೆ ಆಕಾಂಕ್ಷೆ ಇರುತ್ತೋ ಅದನ್ನೆಲ್ಲೇ ನಾವು ಯೋಚನೆ ಮಾಡ್ಬೇಡ್ವೆ. ಗೌರಿನ ಗಂಡ ಮಗ ಅಂತ ತಿಳ್ಕೊಂಡು ನಾ ಸಾಕ್ತೇನೆ. ಸ್ವಲ್ಪ ಮೆಲ್ಲಗೆ ಮಾತಾಡಿ ಅಂದ್ರೆ ನೀವ್ ಆಡೋ ಮಾತು ಗೌರಿ ಕಿವಿಗೆ ಬಿದ್ದು ಆ ಹುಡುಗಿ ಹೆದರಿ ಕಂಗಾಲಾಗಿದ್ದು. ನನ್ನವರು ತುಂಬಾ ರಸಿಕರು. ಅವರ ಮಾತು ಜೇನಿನ ಹಾಗೆ. ಒಂದು ಕ್ಷಣ ಕೂಡ ನಾನು ಅವರನ್ನು ಅಗಲಿರಲಾರೆ. ಅಂತಹವರು ದೊರಕಿರುವುದು ನನ್ನ ಪುಣ್ಯ. ನಿನ್ನವರು ಹಾಗೆ ಎಂದು ಕಾಣಿಸುತ್ತೆ. ಅದಕ್ಕೆ ನಿನ್ನಿಂದ ಒಂದು ಕಾಗದವೂ ಇಲ್ಲ. ನೀನು ತವರು ಮನೆಯಲ್ಲಿರೋ ಹೊತ್ತನ್ನೆಲ್ಲ ಅವರಿಗೆ ಪ್ರೇಮ ಪತ್ರ ಬರೆಯುವುದರಲ್ಲೇ ಕಳೆಯುತ್ತೆ ಎಂದು ಕಾಣಿಸುತ್ತೆ. ನಿನ್ನವರು ಉತ್ತರ ಬರೆಯುವಾಗ ಪತ್ರದ ಮೊದಲಲ್ಲಿ ಏನೆಂದು ಬರೆದಿರುತ್ತಾರೆ? ಚಿನ್ನ ಎಂದು ಅಥವಾ ಡಾರ್ಲಿಂಗ್ ಅಂತಾನೋ? ಚಿನ್ನ, ಡಾರ್ಲಿಂಗ್, ಹೌ ಸ್ವೀಟ್, ಹೌ ಸ್ವೀಟ್. ನೋ ಕಾಂತ, ನೋ ಕಾಂತ. ಏನಪ್ಪಾ? ಏನಮ್ಮ ನೀನ್ ಮಾಡ್ತಾ ಇರೋ ಕೆಲಸ? ಡಾಕ್ಟರ್ ಭಾರ ಎತ್ಕೂಡ್ದು, ದೇಹಕ್ಕೆ ಆಯಾಸ ಕೆಲಸ ಮಾಡಬಾರ್ದು ಅಂತ ಹೇಳಿರ್ಲಿಲ್ವೇ? ಡಾಕ್ಟರ್ಗೇನಪ್ಪ ಬೇಕಾದ್ರೆ ಹೇಳ್ತಾರೆ. ಸುತ್ತಗೆಲ್ಸಕ್ಕೆ ಬೇಕು ಅಂದ್ರೆ ಅವ್ರ ಕಾಂಪೌಂಡ್ರನ್ನು ನರ್ಸನ್ನು ಕಳಿಸ್ಕೊಡ್ತಾರೇನೋ. ಸರಿ ಕೊಡಿ, ನಾನು ಕೊಟ್ಕೊಡ್ತೀನಿ.